ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಕಾಯಿ ಉಬ್ಬಟ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಹಬ್ಬಗಳ ಟೈಮಲ್ಲಿ, ಮನೇಲಿ ಫಂಕ್ಷನ್ಸ್ ಟೈಮಲ್ಲಿ ತೆಂಗಿನಕಾಯಿ ತುಂಬ ಇರುತ್ತೆ. ಆಗ ಅದರಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅನಿಸಿದ್ರೆ ಈ ಕಾಯಿ ಉಬ್ಬಟ್ಟನ್ನ ಟ್ರೈ ಮಾಡಿ. ಈಗ ಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡು ಬೆಲ್ಲನ ಕುಟ್ಟಿಟ್ಕೊಳ್ಳಿ. ಈಗ ಹಸಿಟ್ಟನ್ನ ಇಸ್ಕೋಣ ಒಬ್ಬಟ್ಟಿಗೆ. ಅದು ವಿಡಿಯೋ ಸ್ಕಿಪ್ ಆಗಿದೆ. 1 ಬೌಲ್ ಮೈದಾ ಹಸಿಟ್ಟಿಗೆ 1/4 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚೆನ್ನಾಗಿ ಇಸ್ಕೊಂಡು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ನೆನೆಸಿಡಬೇಕು. 2 ಅವರ್ 3 ಅವರ್ ಊರಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಆದಷ್ಟು ಬೆಳಗ್ಗೆನೇ, ಈಗ ನಾವು ಮಾಡ್ತೀರಿ ಅಂದರೆ ಬೆಳಗ್ಗೆನೇ ಇಸ್ಕಿಟ್ಟಿದ್ದಾಗ ಅದು ಚೆನ್ನಾಗಿ ಊರಿ ಒಬ್ಬಟ್ಟು ತಟ್ಟುವಾಗ ಚೆನ್ನಾಗಿರುತ್ತೆ. ಈಗ ತುರಿಬಿಟ್ಕೊಂಡಿರೋ ತೆಂಗಿನಕಾಯಿನ ನಾವು ಮಿಕ್ಸಿಯಲ್ಲಿ ಒಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಸಣ್ಣದಾಗಿ ರುಬ್ಕೊಳ್ಳೋಣ. ಇಲ್ಲಿ 1 ಬೌಲ್ ಕೊಬ್ಬರಿ ತುರಿ ಆಗಿದೆ ನೋಡಿ. ಈ ಥರ ಸಣ್ಣದಾಗಿ ರುಬ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ 1/4 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಕುಟ್ಟಿಟ್ಟಿರೋ ಬೆಲ್ಲವನ್ನು ಹಾಕಿ ಪಾಕ ತಗೋಬೇಕು. ಪಾಕ ಚೆನ್ನಾಗಿ ಕುದಿಯುವಾಗ ಘಮ ಬರುತ್ತೆ. ಆಗ ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕಿ ಸಣ್ಣದಾಗಿ ಮಿಕ್ಸ್ ಮಾಡಬೇಕು. 1 ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದಕ್ಕೆ 3/4 ಕಪ್ಪಷ್ಟು ನೀವು ಬೆಲ್ಲನ ತೊಗೊಳ್ಳಿ. ಸಿಹಿ ಕರೆಕ್ಟಾಗಿರುತ್ತೆ. ಆಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕಲಿಸ್ಬೇಕು. ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿದ್ರೆ ಪಾಕ ರೆಡಿ ಇರುತ್ತೆ ಹೂರಣ. ಇದನ್ನು ಮಾಡಿ ಒಂದು 1/2 ಅವರ್ ಚೆನ್ನಾಗಿ ಕೂಲಾಗಕ್ಕೆ ಬಿಡಬೇಕು. ಅದು ನೋಡಿ, ಈಗ ಪಾಕ ರೆಡಿ ಇದೆ. ಈಗ ನಾವು ಒಬ್ಬಟ್ಟನ್ನು ತಟ್ಟೋಣ. ನೋಡಿ, ಹಸಿಟ್ಟು ಚೆನ್ನಾಗಿ ಊರಿದೆ. ಈಗ ಚಿಕ್ಕದಾಗಿ ಒಂದು ಉಂಡೆಯನ್ನು ತೆಗೆದುಕೊಂಡು ಅದನ್ನು ತಟ್ಟಿ ಅದರ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರೋ ಹೂರಣನ ಒಂದು ಉಂಡೆಯನ್ನು ಇಟ್ಟು ಒಬ್ಬಟ್ಟನ್ನು ತಟ್ಟೋ ಹಾಗೆ ಚೆನ್ನಾಗಿ ನೀಟಾಗಿ ರೌಂಡಾಗಿ ಒಬ್ಬಟ್ಟನ್ನು ತಟ್ಕೊಂಡ್ರೆ ನೋಡಿ, ಹೀಗೆ ನಾವು ತೋರಿಸ್ತಿದ್ದೀವಲ್ಲ ಅದೇ ರೀತಿಯಲ್ಲಿ ಹಸಿಟ್ಟು ಮತ್ತು ಹೂರಣದ ಉಂಡೆಯನ್ನು ತಗೊಂಡು ಅದರಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಎಣ್ಣೆಯನ್ನು ಹತ್ಕೊಂಡು ಮಾಡ್ತಾಯಿರಿ, ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಒಬ್ಬಟ್ಟನ್ನು ತಟ್ಟೋಗೆ ರೌಂಡಿಗೆ ತಟ್ಟಿ ಹೆಂಚಿನಲ್ಲಿ ಸುಟ್ಟರೆ ಕಾಯಿ ಒಬ್ಬಟ್ಟು ರೆಡಿ. ಸಿಹಿ ಬಿಸಿಯಾದ ಕಾಯಿ ಒಬ್ಬಟ್ಟು ರೆಡಿ. ಈ ಥರ ಮಕ್ಕಳಿಗೆ ಸಿಹಿ ತಿಂಡಿನ ಮನೆಯಲ್ಲೇ ಮಾಡಿಕೊಡಿ. ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ, ಹೆಲ್ತ್ಗೂ ಒಳ್ಳೆಯದು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವಿಡಿಯೋಸನ್ನು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ತಿಂಡಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.